ಅತಿಥಿ ಜೊತೆ ಕಾಫಿ ಕುಡಿತಾ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋ ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಕಾಫಿ ಕುಡಿಯೋಕ್ಕೆ ಕಂಪ್ನಿ ಕೊಡ್ತಾ ಇದ್ದಾರೆ ನಮ್ಮ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಎನರ್ಜಿ ಮಿನಿಸ್ಟ್ರಿಗೆ ಸ್ವಲ್ಪ ಎನರ್ಜಿ ಜಾಸ್ತಿ, ಏನಾದರೂ ಸೀಕ್ರೆಟು? ಕಾಫಿನಾ? ನನಗೆ ಅನಿಸುತ್ತೆ ನಿಮ್ಮ ಕಾಫಿಯಿಂದ ಇನ್ನಷ್ಟು ಎನರ್ಜಿ ಬರುತ್ತೆ ಅಂತೇಳಿ. ಕಾಫಿ ಇಷ್ಟ ಆಗುತ್ತೆ ಮೇಡಮ್ ನಿಮಗೆ? ಇಲ್ಲ, ನಾನು ತುಂಬ ಕಾಫಿ ಮತ್ತು ಟೀ ಕುಡಿಯಲ್ಲ ಸಾಮಾನ್ಯವಾಗಿ. ಕೆಲವು ಸಾರಿ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಎಲ್ಲ ಅಪರೂಪಕ್ಕೆ ಕುಡಿತೀನಿ, ಬಟ್ ಮಾಮೂಲಿ ಕುಡಿಯಲ್ಲ. ಮತ್ತು ಏನು ನಿಮ್ಮ ಎನರ್ಜಿ ಸೀಕ್ರೆಟ್? ಎನರ್ಜಿ ಸೀಕ್ರೆಟ್ ನಾವು ಬೆಳೆದು ಬಂದಂಥ ಗ್ರಾಮೀಣ ಪ್ರದೇಶ. ನಿಮ್ಮ ಬಾಲ್ಯ ಹೇಗಿತ್ತು ಮೇಡಮ್? ಕಷ್ಟಕರವಾಗಿತ್ತಾ, ಚೆನ್ನಾಗಿತ್ತಾ, ಹೇಗಿತ್ತು? ಆ್ಯಕ್ಚುಲಿ ಬಾಲ್ಯ ಕಷ್ಟನೇ ಅಂತ ಹೇಳಬೇಕು. ಯಾಕೆಂದರೆ ನಾನು ಅತ್ಯಂತ ಕುಗ್ರಾಮದಲ್ಲಿ ಹುಟ್ಟಿದವಳು. ನಮ್ಮ ಊರಲ್ಲಿ ಯಾರು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಿತರು ಇರಲಿಲ್ಲ. ಶಾಲೆಗೆ ಹೋಗಬೇಕು, 1ನೇ ಕ್ಲಾಸ್ಗೆ ಹೋಗ್ಬೇಕಂದ್ರೆ ನನಗೆ 7ನೇ ವರ್ಷಕ್ಕೆ 1ನೇ ಕ್ಲಾಸ್ಗೆ ಹಾಕಿದ್ರು. ಯಾಕೆಂದರೆ ಆ ನಡೆಯೋಕ್ಕೆ ಅಷ್ಟಾದರೂ ಶಕ್ತಿ ಬರಬೇಕು ಅಂತ ಹಾಕಿದ್ರು. ಅಂದರೆ ನಡೆದು ನಾವೊಂದು 4 ಕಿಲೋಮೀಟ್ರ್ ಹೋಗಬೇಕಿತ್ತು. ದಿನಕ್ಕೊಂದು 8-10 ಕಿಲೋಮೀಟ್ರು 1ನೇ ಕ್ಲಾಸ್ ಹೋಗೋದ್ರಿಂದ ನಡಿಬೇಕಾಗಿತ್ತು. ಕಾಲೇಜಿಗೆ ಕಲಿಸೋದು ಕೂಡ ಕಷ್ಟ ಅನ್ನುವಂಥ ಸ್ಥಿತಿ. ಯಾಕೆಂದರೆ ಹೆಣ್ಮಕ್ಳು ಕಾಲೇಜಿಗೆ ಹೋಗಬಾರ್ದು, ಹೋದರೆ ಎಲ್ಲಿರಬೇಕು ಅವರು? ಪುತ್ತೂರಿಗೆ ಹೋಗಬೇಕಿತ್ತು, ಎಲ್ಲಿರಬೇಕು ಅನ್ನುವಂಥ ಪ್ರಶ್ನೆ. ಈ ರೀತಿ ಹಲವಾರು ಇತ್ತು. ಇದರೆಲ್ಲರ ಗೊಂದಲ ಮಧ್ಯೆ ನನ್ನ ಅಪ್ಪ ಅಮ್ಮ ನನ್ನ ಕಾಲೇಜಿಗೆ ಕಳಿಸಿದ್ರು. ಅದಕ್ಕೆ ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಮಟ್ಟಕ್ಕೆ ನಾನು ಬೆಳಿಬೇಕಂದ್ರೆ ಅದು ನನ್ನ ವಿದ್ಯಾಭ್ಯಾಸನ ಒಂದು ಕಾರಣ ಆಯಿತು. ಕಾಲೇಜ್ ಹೇಗಿತ್ತು ಮೇಡಮ್? ನೀವು ಕಾಲೇಜಲ್ಲಿ ಹೇಗಿದ್ರಿ? ಕಾಲೇಜಲ್ಲಿ ನನಗೆ ಎಲ್ಲರೂ ಗಾಂಧಿ ಅಂತ ಕರಿತಿದ್ರು. ನಾನು ಯಾರ ಹತ್ರ ಹೆಚ್ಚು ಮಾತಾಡ್ತಿರ್ಲಿಲ್ಲ, ಸ್ಪೆಷಲಿ ಗಂಡು ಹುಡುಗರ ಹತ್ರ ಮಾತೇ ಆಡ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಒಂದು ರೆಸ್ಟ್ರಿಕ್ಷನ್ ಇತ್ತು, ಹೆಣ್ಮಕ್ಳನ್ನ ಆಚೆ ಕಲಿಸಬಾರ್ದು ಅನ್ನುವಂಥದ್ದಿತ್ತು. ನಿಜವಾಗ್ಲೂ ಈಗೇನು ಹುಡುಗರು ಕಾಲೇಜಲ್ಲಿ ಎಂಜಾಯ್ ಮಾಡ್ತಾರೆ, ಆ ಥರ ನಾವು ಎಂಜಾಯ್ ಮಾಡಿಲ್ಲ, ಮಿಸ್ ಮಾಡಿದ್ದೀವಿ ಅನ್ಸುತ್ತೆ. ಮಿನಿಸ್ಟರ್ ಆಗಿದ್ದೀರಾ ಇವಾಗ, ನಿಮ್ಮ ಮನೆ ಹೇಗಿದೆ ಅಂತ ನನಗೆ ಭಾಳ ಕುತೂಹಲ. ಮನೇಲಿ ಅಡುಗೆ ಮಾಡ್ತೀರಾ? ಮನೆ ವಾತಾವರಣ ಹೇಗಿರುತ್ತೆ? ಆ್ಯಕ್ಚುಲಿ ನಾನು ಒಬ್ಬಳೇ ಸ್ಟೇ ಮಾಡ್ತೀನಿ ಬೆಂಗಳೂರಲ್ಲಿ ಬಹಳ ವರ್ಷದಿಂದ. ನನಗೆ ಅನಿಸುತ್ತೆ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಇದ್ದಿದ್ದು ಬರೀ 7ನೇ ತರಗತಿ ತನಕ ಮಾತ್ರ. ನಾನು ಮೊನ್ನೆ ನನ್ನ ಫ್ರೆಂಡ್ಸ್ಗೆ ಅದೇ ಹೇಳ್ತಿದ್ದೆ, ಅಪ್ಪ 30 ವರ್ಷ ನಾನು ಒಂಟಿಯಾಗಿ ಹೀಗೆ ಇದ್ದೀನಿ ಅಂತ ಹೇಳಿ. ಅಂದರೆ ಜೊತೆಯಲ್ಲಿ ಯಾರೂ ಇಲ್ಲದೇ ನಾನು ಒಂಟಿಯಾಗಿರ್ತೀನಿ. ಅದು ಕಾಲೇಜ್ ಡೇಸಲ್ಲಿ ಇರ್ಬೋದು, ನಾನು ಬೇರೆ ಕಡೆ ರೂಮಲ್ಲಿ ವಾಸ ಮಾಡ್ತಾ ಇದ್ದೆ, ಆವಾಗಲೂ ಅಷ್ಟೇ ಸ್ವಂತ ಅಡುಗೆ ಮಾಡ್ಕೊಳ್ಳೋದು. ಅದರ ನಂತರ ನಾನು MSW ಮಾಡೋದು 2 ವರ್ಷ ನನ್ನ ಕಸಿನ್ ಬ್ರದರ್ ಮನೆಯಲ್ಲಿ ಇದ್ದಿದ್ದು ಬಿಟ್ಟರೆ ಇನ್ನು ಯಾವತ್ತೂ ಕೂಡ ನಾನು ಬೇರೆ ಮನೆಯಲ್ಲಿ ಅಥವಾ ನನ್ನ ಮನೆಯಲ್ಲಿ ಇದ್ದಿದ್ದೇ ಇಲ್ಲ, ನೆನಪಿಲ್ಲ. ನನಗೆ ಬೇಕಾದ ಅಡುಗೆ ನಾನೇ ಮಾಡ್ಕೊತೀನಿ. ಏನು ಮಾಡ್ತೀರಾ? ಚೆನ್ನಾಗಿ ಏನು ಮಾಡ್ತೀರಾ? ನಾನು ದಕ್ಷಿಣ ಕನ್ನಡದ ಅಡುಗೆ ಅಂದರೆ ಗಂಜಿ ಮಾಡ್ಕೊತೀನಿ, ನೀರು ದೋಸೆ ಮಾಡ್ತೀನಿ, ಚಟ್ನಿ ಮಾಡ್ತೀನಿ, ಫಿಶ್ ಕರಿ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ. ಅಂದರೆ ನನಗೇನು ಇಷ್ಟ ಇದೆಯೋ ಅದೊಂದು ಸ್ವಲ್ಪ ಮಾಡ್ಕೊತೀನಿ. ಮೇಡಮ್, ನೀವು ನವರಾತ್ರಿಲಿ ಉಪವಾಸ ಇರ್ತೀರಾ, ದೇವ್ರ ಬಗ್ಗೆ ತುಂಬ ಇಷ್ಟನಾ ನಿಮಗೆ ಅಥವಾ ಭಕ್ತಿ ಜಾಸ್ತಿನಾ, ಹೇಗೆ? ಖಂಡಿತ ನಾನು ದೇವರನ್ನು ತುಂಬ ನಂಬಿದ್ದೀನಿ. ಯಾಕೆಂದರೆ ನಾನು ಒಂಟಿಯಾಗಿ ಒಬ್ಬಳು ಇರಬೇಕು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಆತ್ಮಶಕ್ತಿ, ಮಾನಸಿಕ ಶಕ್ತಿ ಬೇಕೇ ಬೇಕಾಗುತ್ತೆ. ದೇವರ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಖಂಡಿತ ಒಳ್ಳೇದು ಯೋಚನೆ ಮಾಡಿದವ್ರಿಗೆ ಒಳ್ಳೇದು ಮಾಡ್ತಾನೆ ಅನ್ನುವಂಥ ಒಂದು ಆಶಾಭಾವನೆ ಅದು. ಮೇಡಮ್, ಈ ರಾಜಕೀಯ ಅನ್ನೋದು 24/7 ಕೆಲಸ, ನಮ್ಮ ಸುವರ್ಣ ನ್ಯೂಸ್ ಥರ. ಈ ಮಧ್ಯೆ ನಿಮ್ಮ ಪರ್ಸ್ನಲ್ ಲೈಫ್ಗೆ ಟೈಮ್ ಸಿಗತ್ತಾ? ತುಂಬ ಸರಿ ಟೈಮ್ ಆಗಲ್ಲ ನನಗೆ. ನಾನೇ ತರಕಾರಿ ಸೆಲೆಕ್ಟ್ ಮಾಡಿತ್ತಂದರೆ ನನಗೆ ತುಂಬ ಇಷ್ಟ ಆಗುತ್ತೆ, ಬಟ್ ಆ ಥರ ಮಾಡೋಕ್ಕೆ ಅವಕಾಶ ಆಗ್ತಿಲ್ಲ. ಮಾರ್ಕೆಟಿಗೆ ಹೋಗೋದು ಇಷ್ಟ ನನಗೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇಲ್ಲ. ಒಂದು ಕೆಲಸದ ಒತ್ತಡ, ಇನ್ನೊಂದು ಬೇರೆ ಬೇರೆ ಸಂದರ್ಭಕ್ಕೆ ನಂಗೆ ಆಗ್ತಾ ಇಲ್ಲ, ಬಟ್ ಐ ಲೈಕ್ ಇಟ್. ಓಕೆ. ಈ ಊರುಗಳಿಗೆ ಪ್ರವಾಸ, ನೀವು ಮಾನಸ ಸರೋವರ ಹೋಗಿದ್ದೀರಾ, ಈ ಥರ ಪ್ರವಾಸಕ್ಕೆ ಹೋಗೋದು ತುಂಬ ಇಷ್ಟನಾ ನಿಮಗೆ? ಖಂಡಿತ ನನಗೆ ತುಂಬ ನಮ್ಮ ದೇಶದ ಎಲ್ಲ ಒಳ್ಳೆಯ ಜಾಗಗಳನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ. ತುಂಬ ಸರಿ ಅದನ್ನು ಹೋಗೋಕ್ಕಾಗಲಿಲ್ಲ, ತುಂಬ ಸರಿ ನನಗೆ ಹೋಗುವಂಥ ಅವಕಾಶನ ಆಗ್ತಾ ಇಲ್ಲ. ಅದ್ರ ಮುಂದೆ ಖಂಡಿತ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮೇಡಮ್, ಅಕಸ್ಮಾತ್ ರಾಜಕೀಯ ನಿವೃತ್ತಿ ಏನಾದ್ರು ಆದರೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾನು ಒರಿಜಿನಲಿ ನಾನೊಬ್ಬಳು ಸಾಮಾಜಿಕ ಕಾರ್ಯಕರ್ತೆ. ನಾನು ಮಾಡಿರುವಂಥ ಡಿಗ್ರಿ ಕೂಡ ಅದೇ. ನಾನು MSW ಮಾಡಿದ್ದೀನಿ, ಮಾಸ್ಟರ್ಸ್ ಇನ್ ಸೋಷಲ್ ವರ್ಕ್. ನಾನೊಬ್ಳು ಸಾಮಾಜಿಕ ಕಾರ್ಯಕರ್ತೆಯಾಗಿ ದುಡಿಬೇಕು ಅಂತ ನಾನು ಕಾಲೇಜಲ್ಲಿ ಓದುವಾಗ ಅಪೇಕ್ಷೆ ಇಟ್ಕೊಂಡಂಥವಳು. ಅನಿವಾರ್ಯ ಬೇರೆ ಬೇರೆ ಕಾರಣದಿಂದ ನಾನು ರಾಜಕೀಯಕ್ಕೆ ಬಂದೆ. ಇಲ್ಲಿ ಕೊಟ್ಟ ಜವಾಬ್ದಾರಿಯನ್ನು ಚೆನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೀನಿ. ಎಷ್ಟು ದಿನ ರಾಜಕೀಯದಲ್ಲಿ ನನಗೆ ಆಗುತ್ತಾ ಅಷ್ಟು ದಿನ ಮಾಡ್ತೀನಿ, ಆಮೇಲೆ ಖಂಡಿತ ನಾನು ಸಮಾಜದ ಜೊತೆ ಇರ್ತೀನಿ. ಮೇಡಮ್, ನೆಕ್ಸ್ಟು ಈಗ ಇಂಧನ ಸಚಿವೆ ಆಗಿದ್ದೀರಾ, ಮುಖ್ಯಮಂತ್ರಿ ಆಗೋ ಆಸೆ ಏನಾದ್ರು ಇದೆಯಾ? ಆಗ್ಬೋದಾ? ನಾವು ಹಾರೈಸ್ತೀವಿ. ಗೊತ್ತಿಲ್ಲ ನನಗೆ. ರಾಜಕೀಯ ಅನ್ನುವಂಥದ್ದು ನಮ್ಮ ಲಕ್ಕಿಗೆ ಮತ್ತು ಜನರ ಅಪೇಕ್ಷೆ ಬಿಟ್ಟಿರುವಂಥದ್ದು. ಜನ ನನ್ನನ್ನು ಆಕ್ಸೆಪ್ಟ್ ಮಾಡಬೇಕು, ನಾವು ಅದನ್ನ ಕಾಯ್ತಾ ಇದ್ದೀವಿ. ಹೋಪ್ಸ ಮಾಡೋಣ, ನೋಡೋಣ ಮುಂದೆ. ಇದೆಲ್ಲರೂ ಬಿಟ್ಟು ಮುಂದೆ ಏನಾದ್ರು ಪ್ರಾಜೆಕ್ಟ್ ಇದೆಯಾ ನಿಮ್ಮದು? ಬೇರೆ ಒಂದು ಕನಸು, ನಾನು ಹೀಗಿರಬೇಕು?
ಇಲ್ಲ, ನನಗೆ ನನ್ನ ಸ್ವಂತದ ಬಗ್ಗೆ ಯಾವುದೇ ಕನಸಿಲ್ಲ. ನಾನು ಖುಷಿಯಾಗಿರಬೇಕು, ಯಾವುದೇ ಚಿಂತೆ ಇಲ್ಲದೆ ಇರಬೇಕು. ಬಟ್ ಈ ರಾಜ್ಯದಲ್ಲಿ ನನಗೊಂದು ಬಹಳ ದೊಡ್ಡ ಕನಸಿರೋದು, ಈಗ ನಾನು ಇಂಧನ ಇಲಾಖೆಗೆ ಬಂದ ಮೇಲೆ ಇಂಧನದಲ್ಲಿ ನಮ್ಮ ರಾಜ್ಯವನ್ನು ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಅದಕ್ಕಾಗಿ ಹಲವಾರು ಪ್ರಾಜೆಕ್ಟನ್ನು ನಾವು ಯೋಚನೆ ಮಾಡಿದ್ದೀವಿ. ಅದು ಮುಂದುವರಿಬೇಕನ್ನುವಂಥ ಆಸೆ ಇದೆ. ಎರಡನೇದು, ನಾನು ಮಂತ್ರಿ ಆಗುವಾಗಲೇ ನನ್ನದೊಂದು ಕನಸಿತ್ತು, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಈ ರಾಜ್ಯದಲ್ಲಿ ಇವತ್ತಿಗೂ ಸುಮಾರು 20,000 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. 20,000 ಹಳ್ಳಿಗಳಲ್ಲಿ ಇವತ್ತು ಅಶುದ್ಧ ನೀರನ್ನು ನಾವು ಜನಕ್ಕೆ ಕುಡಿಸ್ತಾ ಇದ್ವಿ. ಅದಕ್ಕೆ ಇಡೀ ರಾಜ್ಯದ ಜನಕ್ಕೆ ನಾನು ಮೇಲ್ಮೈ ನೀರನ್ನು, ನದಿ ನೀರನ್ನು, ಸರ್ಫೇಸ್ ವಾಟರನ್ನು ಕೊಡಬೇಕನ್ನುವಂಥ ಒಂದು ದೊಡ್ಡ ಕನಸಿದೆ. ನನಗೆ ಅನಿಸುತ್ತೆ ಈ ಸರ್ತಿ ನನಗೆ ಯಾರಾದರೂ ಅವಕಾಶ ಮಾಡಿಕೊಟ್ರೆ ಮುಂದಿನ ಸರ್ತಿ ನಾನು ಕುಡಿಯುವ ನೀರು ಮತ್ತು ವಿದ್ಯುತ್ ಇಲಾಖೆ ತೊಗೊಂಡು ಎರಡನ್ನ ಸ್ವಾವಲಂಬಿ ಮಾಡಬೇಕಂತ ಒಂದು ಕನಸಿದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆಗಲಿ ಬೇಗ ಅಂತ ನನ್ನ ಅಪೇಕ್ಷೆ. ಮೇಡಮ್, ಎಲೆಕ್ಷನ್ ಬರ್ತಾ ಇದೆ. ಈ ಸಲ ನಮ್ಮ ಕರ್ನಾಟಕಕ್ಕೆ ಮಹಿಳಾ ಮುಖ್ಯಮಂತ್ರಿ ಸಿಗಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ ಮೇಡಮ್. ಧನ್ಯವಾದ. ಎಲ್ಲ ಜನಕ್ಕೆ ಬಿಟ್ಟಿದ್ದೀವಿ, ಜನ ತೀರ್ಮಾನ ಮಾಡಬೇಕು. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.